ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಮೈಸೂರು ಕ್ರೇಪ್ ಸಿಲ್ಕ್ನಾಗ ಇಷ್ಟೆಲ್ಲ ವೆರೈಟಿ ಸೀರೆಗಳು ಎಲ್ಲಿ ತಂದಾಳ ಅಕ್ಕ ಅಂತ ಅನ್ಕೋಬೇಡಿ. ಯಾವ ತಂದಿಲ್ಲ ಸ್ನೇಹಿತರೆ. ನಾನು ತಂದು ಫೋಟೋ ಬಂದು ಅಂದ್ರೆ ನಿಮಗೆ ಹೇಳ್ತೀನಿ, ಬೇಕಾದ್ರೆ ಚಾಯ್ಸ್ ಮಾಡ್ಕೊಂಡು ಮೊದಲೇ ಬುಕ್ಕಿಂಗ್ ಮಾಡ್ಕೋರಿ. ರೇಟ್ ಕಾಸ್ಟ್ಲಿನ ಹಂಗೆ ಅದಾವ್ರಿ, ಬಟ್ಟೆನೂ ಚೆನ್ನಾಗಿದಾವೆ ಅನ್ಸುತ್ತೆ ಸ್ನೇಹಿತರೆ. ಮಸ್ತ್ ಅದ ನೋಡಿ. ಎಲ್ಲ ಥರ ಯಾವ ಥರ ಬೇಕಂದ್ರೆ ಕೇಳಿ ನಾನು ತರಿಸ್ಕೊಡ್ತೀನಿ ನಿಮ್ಗೆ. ಅದರ ರೇಟ್ ಜಾಸ್ತಿ ಆದವು ಸ್ನೇಹಿತರೆ. ಮೊದಲು 1100 ರೂಪಾಯಿ ಕೊಟ್ಟು ಅಕ್ಕ, ಆಮೇಲೆ ಇಷ್ಟಕ್ಕೆ ರೇಟ್ ಜಾಸ್ತಿ ಹಚ್ಚಕತ್ತಾಳ ಅಂತ ನೀವು ಅನ್ಕೋಬೇಡಿ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ರೇಟ್ ಎಲ್ಲ ಜಾಸ್ತಿ ಆದ್ರೆ ನನಗೂ GST ಹುಬ್ಳಿ ಇದು. ನಾನು ನಿಮಗೋಸ್ಕರ ವೆರೈಟಿ ಮಾಲ್ ತರಿಸ್ಬೇಕಂತೇಳಿ 100 ಅಲ್ಲ ಸ್ನೇಹಿತರೆ, 200 ಅಂಗಡಿ ಫೋನ್ ಹಚ್ಚಿ ಚೆಕ್ ಮಾಡ್ಕೊಳಕತ್ತೀನಿ. ಕ್ವಾಲಿಟಿ ಚೆನ್ನಾಗಿರಬೇಕು, ಚೀಪ್ ಇರಬೇಕಂತ ನಾನು ಅನ್ನಕತ್ತೀನಿ. ಅದ್ರ ಬಟ್ಟೆ ನೋಡ್ತಿರ್ಬೇಕು, ಅವ್ರ ಅಂಗಡಿಯವ್ರು ಮುಟ್ಟಿ ತೋರಿಸಿ ವಿಡಿಯೋ ಮಾಡ್ಯಾರ ಸ್ನೇಹಿತರೆ. ನಿಮಗೆ ಬೇಕಾದ್ರೆ ತಗೊಳ್ಳಿ. ಇವು ಕೂಡ ತರಿಸಿದ್ನಿಲ್ಲ, ಇವು ಎಲ್ಲ ಮಾಲ್ ಖಾಲಿ ಆಯಿತು. ಇನ್ನೂ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ಹೇಳಿ ತರಿಸ್ಕೊಡ್ತೀನಿ. ಚೆನ್ನಾಗಿದಾವೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ಚೆನ್ನಾಗದಾವೆ. ನಾನು ಏನು ತರ್ತಿರಲ್ಲ, ಕ್ವಾಲಿಟಿ ಮಾತ್ರ ಸಖತ್ತಿರ್ತಾವೆ. ಎಷ್ಟು ಮಂದಿ ಯೂಟ್ಯೂಬರ್ ವಿಡಿಯೋ ಮಾಡಾಕತ್ತಾರ ನೋಡಿ, ಅಷ್ಟು ಮಂದಿ ತಕ್ಕೂ ರೆಸ್ಪಾನ್ಸ್ ಸರಿಯಾಗಿಲ್ಲ. ನಮ್ಮ ಕಡೆ ನಿಮ್ಮ ಕಡೆ ಹೆಂಗೆ ತೊಗೋತಾರ ಅಕ್ಕ ಅಂತ ಮೆಸೇಜ್ ಮಾಡ್ತಿರ್ತಾರ. ಅದು ಏನೋ ಗೊತ್ತಿಲ್ಲ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟು ಎಂದಿಗೂ ನಾ ಚಿರಋಣಿಯಾಗಿರ್ತೀವಿ ಸ್ನೇಹಿತರೆ. ಮತ್ತು ನೋಡಿ, ಸೀರೆ ಬಿಸಿ ತೋರಿಸೀನಿ. ನಮ್ಮ ಕಸ್ಟಮರ್ ತೊಗೊಂಡಾರ ಒಂದು ಸೀರೆಗೆ 900 ರೂಪಾಯಿ ಅಂದೆ. ಆದ್ರೆ ಆಯಿತು, 2 ಸೀರೆ ತೊಗೋರಿ ಅಂತ ನಾನು ಎಲ್ಲ ಹೇಳಿದೆ ಸ್ನೇಹಿತರೆ. 2 ತೊಗೋದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಅದನ್ನು ಹೇಳಿದೆ. ಇಲ್ಲ ಅಕ್ಕ, ಸೀರೆ ಹೊರಗಡೆ 1890 ಹಿಂಗೈತೆ ಸ್ನೇಹಿತರೆ ರೇಟ್. ನಾನು ನೋಡ್ತೀನಿ ರೀ, ಮಾರ್ಜಿನ್ ಕಮ್ಮಿನೇ ಹಚ್ತೀನಿ ರೀ. 300 ಅಥವಾ 400 ರೂಪಾಯಿ ಅಷ್ಟೇ ಮಾರ್ಜಿನ್ ಹಚ್ಚಿ ನಿಮ್ಗೆ ಕೊಡ್ಬೇಕಂತ ಮಾಡಿದ್ರಿ. ಯಾಕಂದ್ರೆ ಒಂದ್ರಲ್ಲ ಸ್ನೇಹಿತರೆ, ಅವ್ರಿಗೆ ಬಿಚ್ಚಿ ತೋರಿಸಿದ್ದು ಶಾರ್ಟ್ ವಿಡಿಯೋ ಬೇಕಾದ್ರೆ ಹಾಕಿರ್ತೀನಿ ನಾನು ನಿಮ್ಗೆ. ಯಾಕಂದ್ರೆ ಗೊತ್ತಾಗಬೇಕು ನಾ ಯಾವ ಥರ ಕಸ್ಟಮರ್ ಹ್ಯಾಂಡಲ್ ಮಾಡ್ತೀನಿ ಅನ್ನೋದು. ಕಸ್ಟಮರ್ ಹ್ಯಾಂಡಲ್ ಮಾಡೋ ಭಾಳ ಕಷ್ಟ ಇದೆ ಸ್ನೇಹಿತರೆ. ಇವೆಲ್ಲ ನಾ ತೊಗೊಂಡು ನೋಡಿ, ಆರ್ಡ್ರ್ ಕೊಟ್ಟಿನಿ. ಇವಾಗ ಇದ್ರಾಗ ಯಾವುದಾದ್ರೂ ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬೋದು ಸ್ನೇಹಿತರೆ. ಫುಲ್ ಪೇವರ್ ಮೆಸೂರ್ ಸಿಲ್ಕ್ ಅದನ್ನು ನಿಮ್ಗೆ ತೋರಿಸ್ತೀನಿ ರೀ ನಾವು ಸೀರೆ ಬಂದ್ಮ್ಯಾಗ. ಇವೆಲ್ಲ ಫೋಟೋ ಇವನ್ನ ತರಿಸಿಲ್ಲ ಸ್ನೇಹಿತರೆ, ನಾವು ಯಾವ ತರಿಸಿಲ್ಲ. ನಿಮಗೆ ಏನಾದರೂ ಬೇಕಾದ್ರೆ ಹೇಳಿ ತರಿಸ್ಕೊಡ್ತೀನಿ ನೋಡಿ. ಗೊಂಡೆ ಬಂದ ಮೈಸೂರು ಕ್ರೇಪ್ ಸಿಲ್ಕ್ ಫುಲ್ ಪೇವರ್ ಮೆಸೂರ್ ಸಿಲ್ಕ್ ಕೊಡಿ ಸ್ನೇಹಿತರೆ. ಸೀರೆಗಳು ಸಖತ್ತಾಗ ಸ್ನೇಹಿತರೆ, ಒಂದಕ್ಕಿಂತ ಒಂದು ಇಷ್ಟ ಆಗ್ತಾವೆ. ಆದ್ರೆ ಬಜೆಟ್ ಬೇಕಲ್ಲ ಸ್ನೇಹಿತರೆ, ಬಜೆಟ್. ಯಾಕಂದ್ರೆ ಕ್ವಾಲಿಟಿನೂ ಬೆಸ್ಟ್ ಇರಬೇಕು, ರೇಟೂ ಕಮ್ಮಿ ಆಗ್ಬೇಕು ನಿಮ್ಗೆ ಅಂತ ನಾನು ಓಡಾಡಕತ್ತೀನಿ ಸ್ನೇಹಿತರೆ. ಸುಳ್ಳು ಹೇಳ್ತಿರೋ ಕೇಳ್ತೀರಿ ನೀವು. ನಾನು ಏನು ಹೇಳಿದ್ರು ನಂಬ್ತೀರಿ. ಆದ್ರೆ ನಾನು 200 ಅಂಗಡಿ ಫೋನ್ ಹಚ್ಚೀನಿ ರೀ. 200 ಅಂಗಡಿಯಾಗ 3-4 ಅಂಗಡಿ ನನಗೆ ರೆಸ್ಪಾನ್ಸ್ ಕೊಟ್ಟು ಚೆನ್ನಾಗಿ ಫೋಟೋಗಳು ಬಿಡ್ತಾರೆ. ಅವು ಎಲ್ಲ ಫೋಟೋಗಳು ನಿಮ್ಗೆ ಶೇರ್ ಮಾಡಾಕತ್ತೀನಿ ಸ್ನೇಹಿತರೆ. ಆ ಫೋಟೋಗಳು ನೋಡ್ತಿರ್ಬೇಕು. ನಿಮ್ಗೆ ಇದ್ರಾಗ ಯಾವ್ದಾದ್ರು ಬೇಕಾದ್ರೆ ಕೇಳಿ, ಸ್ಕ್ರೀನ್ಶಾಟ್ ಹೊಡೆದು ಹಾಕಿ. ನಾನು ಅಂಗಡಿಯವ್ರು ಕೇಳ್ಕೊಂಡು ಪೀಸ್ ಇತ್ತಂದ್ರೆ ತರಿಸ್ಕೊಡ್ತೀನಿ. ನಾನು ಆರ್ಡ್ರ್ ಕೊಡ್ತೀನಿ. ನಿಮ್ಗೆ ಬೇಕು ಅಕ್ಕ, ಈ ಥರ ಚೆನ್ನಾಗಿದೆ, ಹೋತವಕ್ಕ ತರಿಸ್ರಿ ಅಂದ್ರೆ ನಾನು ಏನೋ ಕಷ್ಟಪಟ್ಟು ಹೆಂಗೆ ಇರಲಿ ತರಿಸ್ತೀನಿ. ಇವು 1500 ರೂಪಾಯಿ ಎರಡು ನಾ ಏನು ಕೊಟ್ಟಿದ್ದೆಲ್ಲ ಅವ್ರ ಫೋಟೋ ಹಾಕಿದ್ದು ಸ್ನೇಹಿತರೆ. ಇದು ನೋಡಿ, ಇವು ಅಂಗಡಿಯವ್ರ ಫೋಟೋ ಹಾಕಿದ್ದು. ಆಲ್ಮೋಸ್ಟ್ 1500 ರೂಪಾಯಿ 2 ಸೀರೆ ಬಿಟ್ರೆ ನನ್ನ ತಾಕಿ ಅವು ಇಲ್ಲ ರೀ. ಇವು ಅಂಗಡಿಯವ್ರ ಫೋಟೋ ಹಾಕಿತ್ತು. ಯಾವುದೇ ಬೇಕಾದ್ರೆ ಹೇಳಿ ನಾವು ತರಿಸ್ಬೇಕು. ಯಾಕಂದ್ರೆ ನಿಮ್ಮ ಚಾಯ್ಸಿಂಗ್ ಗೊತ್ತಾಗಬೇಕಲ್ಲ. ನಿಮ್ಗೆ ಯಾವ ಥರ ಇಷ್ಟ ಆಗ್ತಾವೆ ಆ ಥರ ಮಾಲ್ ತರಿಸಿರ ನಿಮಗೂ ಇಷ್ಟ ಆಗ್ತಾವೆ, ನೀವು ತೊಗೋತೀನಿ, ನನಗೂ ವ್ಯಾಪಾರ ಆಗ್ತಾವೆ. ಆದರೆ ನಾನು ಯಾವುದೇ ವಿಡಿಯೋ ಕಾಲಿಂಗ್ ಮಾಡಿ ಚಾಯ್ಸ್ ಮಾಡಿ ಮಾಲ್ ಇಷ್ಟದ ತರಿಸಿ ನೋಡಿ, ಅದೆಲ್ಲ ರೀಸ್ಟಾಕ್ ಆಗೈತೆ. ಒಂದು ಸ್ಟಾಕ್ ಉಳಿದಿಲ್ಲ. ರೀಸ್ಟಾಕ್ ಅದು ನನಗೇನು ಗೊತ್ತಿಲ್ಲ, ಅರ್ಥ ಇಲ್ಲ ಸ್ನೇಹಿತರೆ. ಅದು ನಾನು ಸುಮ್ಮನೆ ಮಂದಿ ಜನಗಳು ಅನ್ನೋದು ಕೇಳಿ ಅಂದೆ, ಅದರ ಅರ್ಥನೂ ಗೊತ್ತಿಲ್ಲ. ಒಂದು ಪೀಸ್ ಉಳಿದಿಲ್ಲ ರೀ, ಒಂದು ಪೀಸೂ ಉಳಿದಿಲ್ಲ. ಮತ್ತು ಒಂದೊಂದು ತಾಸ್ನಾಗೇ ಆರ್ಡ್ರ್ ಬಂದ ಸ್ನೇಹಿತರೆ. ಇವು ನೋಡಿ, ಇವು ಎಲ್ಲ ಯಾವ ಥರ ಬೇಕಾದ್ರೆ ಹೇಳಿ. ಆರಾಮ್ ಸಿಲ್ಕ್ ಅಂತ ನೋಡಿ, ಆರಾಮ್ ಸಿಲ್ಕ್ ಏನು ಸ್ನೇಹಿತರೆ, ಸೀರೆಗಳು ಹೊಡಾಕತ್ರ ಇಷ್ಟು ಅಂಗಡಿ ಫೋಟೋ ಹಾಕಿದ್ರೆ ಇಷ್ಟೆಲ್ಲ ವೆರೈಟಿ ಸೀರೆಗಳು ಅದಾವ, ಇಷ್ಟೆಲ್ಲ ವೆರೈಟಿ ಸೀರೆಗಳು ಸಿಗ್ತಾವ ಅಂತ ನಾನೇ ಒಂಥರ ಶಾಕ್ ಆದೆ. ಆ ಶಾಕ್ ನಿಮಗೂ ಆಗಲಿ ಅಂಥೇಳಿ 22 ನಿಮಿಷ ಫೋಟೋ ವಿಡಿಯೋನೇ ಹಾಕಕತ್ತೀನಿ ಸ್ನೇಹಿತರೆ. ವಾಯ್ಸ್ ಅವರೇ ಕೊಡಾಕತ್ತೀನಿ. ಯಾಕಂದ್ರೆ ಒಂದು ಸ್ವಲ್ಪ ಆರಾಮಿಲ್ಲ. ವಾಯ್ಸ್ ಏನಾದರೂ ಮಿಸ್ಟೇಕ್ ಆದರೆ ಎಲ್ಲರ ತಾಕು ಸಾರಿ ಕೇಳ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಾನು ಎಲ್ಲ ಈ ಕಷ್ಟಪಟ್ಟು ವಿಡಿಯೋ ಮಾಡಿದ್ದಕ್ಕೂ ವ್ಯರ್ಥ ಆಗುತ್ತೆ. ಯಾಕಂದರೆ ವಾಯ್ಸ್ ಓವರ್ ಕೊಟ್ಟು 22 ನಿಮಿಷ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸಾಮಾನ್ಯ ಅಲ್ಲ ಸ್ನೇಹಿತರೆ. ಇಲ್ಲೇ ತೋರ್ ಮನೆಗೆ ಬಂದಿನಿ ಸ್ನೇಹಿತರೆ. ಇಲ್ಲಿ ಬಂದು ಸ್ವಲ್ಪ ಫ್ರೀ ಇರ್ತೀನಲ್ಲ, ಹಿಂಗಾಗಿ ಮಾಡಾಕತ್ತಿ ಸ್ನೇಹಿತರೆ. ಇಲ್ಲಿ ಏನು ಕೆಲಸ ಇರಲ್ಲ, ಮಾಡ್ತಾರೆ ಅವ್ವ ಅಕ್ಕ ಮಾಡ್ತಾರೆ, ನಾನು ರೆಸ್ಟ್ ಮಾಡುವಂತ ಫುಲ್ ಒಂಥರ ಮನುಷ್ಯ ಸೋತು ಹೋದಂಗೆ ಸ್ನೇಹಿತರೆ. ಯಾಕಂದ್ರೆ ಫೋನ್ ಹಚ್ಚಬೇಕು, ಬುಕ್ಕಿಂಗ್ ಮಾಡ್ಕೋಬೇಕು. ಮತ್ತು GST ಐತ್ರಿ ಇಲ್ಲಿ ಈ ಅಂಗಡಿಯಾಗ. ಎಲ್ಲ ಸೀರೆಗೆ GST ಐತೆ ಸ್ನೇಹಿತರೆ. ಎಲ್ಲ ನೋಡಿ ನಿಮ್ಗೆ ಅರ್ಥ ಆಗುತ್ತಂತ ಹೇಳ್ತೀನಿ. ರೇಟು ಜಾಸ್ತಿ ಆಗೈತಂತ ಇದು ಮಾಡ್ಕೋಬೇಡಿ. ಆದಷ್ಟು ಆನ್ಲೈನ್ಕಿಂತ ಮಿಶೋಕ್ಕಿಂತ ಕಮ್ಮಿ ರೇಟ್ ಇಷ್ಟ ನಿಮಗೆ ಮಾರ್ಜಿನ್ ಇಟ್ಟು ನಾನು ಮಾಡ್ಕೊತೀನಿ. ಏನೂ ಇಲ್ಲ, ಬಿದ್ದು ರೇಟಿಂಗ್ಕಿಂತ 100 ರೂಪಾಯಿ 150 ರೂಪಾಯಿ ಜಾಸ್ತಿ ಇರ್ತದೆ ಸ್ನೇಹಿತರೆ. ಮತ್ತೇನು ಇಲ್ಲ, ಯಾಕಂದ್ರೆ ಕೊರಿಯರ್ ಶಿಪ್ಪಿಂಗ್ ಚಾರ್ಜ್ ನಮ್ಮ ಕಡೆ ಇರುತ್ತೆ ನೋಡಿ. ಅದಕ್ಕೆ ನಿಮಗೇನು ಅನಿಸುತ್ತಾ ಇದ್ರ ಬಗ್ಗೆ, ಆನ್ಲೈನ್
ಆನ್ಲೈನ್ ಬಿಸ್ನೆಸ್ ಮಾಡಾಕತ್ತಿರಲ್ಲ ನಿಮಗೆಲ್ಲರೂ ಏನು ಅನಿಸುತ್ತಾ ಅಂತ ಕಮೆಂಟ್ ಹಾಕಿ. ಎಲ್ಲರೂ ಫೋನ್ ಹಚ್ತಿರ್ತೀರಿ, ಅಕ್ಕ ನೀವು ವಿಡಿಯೋ ಚೆನ್ನಾಗಿ ಮಾಡ್ತೀರಕ್ಕ, ನಿಮ್ಮ ನಂಬಿಕೆ ಇದೆ ಅಕ್ಕ, ಅದಕ್ಕೆ ಅಮೌಂಟ್ ಹಾಕ್ತೀನಿ, ನೀವು ಭಾಳ ನಿಮ್ಮ ವಿಡಿಯೋ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ, ಅದಕ್ಕೆ ನಿಮ್ಗೆ ಚೆನ್ನಾಗಿ ಸೇಲ್ ಆಗ್ತಾವೆ, ಇದೇ ಥರ ಇನ್ನೂ ಎತ್ತರಕ್ಕೆ ಬೆಳೀರಕ್ಕ ಅಂತೆಲ್ಲರೂ ಆಶೀರ್ವಾದ ಮಾಡ್ತಿಲ್ಲ. ಆ ಆಶೀರ್ವಾದನೇ ನನ್ನ ಕೈ ಹಿಡಿದು ಸ್ನೇಹಿತರೆ. ಮತ್ತು ಇನ್ನೊಂದು ಸ್ನೇಹಿತರೆ, ನಾನು ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಮ ಮುಂದೆ ಇಷ್ಟು ದಿನ ಶೇರ್ ಮಾಡ್ಕೊಂಡಿಲ್ಲ. ಇನ್ನೂ ಒಂದು ಏನಂದ್ರೆ ಈ ಇದ್ರೊಳಗೆ ಸೀರೆ ಸ್ನೇಹಿತರೆ ಕಮ್ಮಿ ರೇಟ್ ಅದಾವು, ಬರೀ 800 ರೂಪಾಯಿ. ನೀವು ಏನಾರು ಬೇಕಾದ್ರೆ ನಿಮ್ಗೆ ಹೇಳಿ. ಮೈಸೂರು ಕ್ರೇಪ್ ರೀ, ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಸ್ನೇಹಿತರೆ. ರೇಟ್ ಕಮ್ಮಿ ನೋಡಿದ್ರೆ ನಮಗೆ ಕ್ವಾಲಿಟಿ ಚೆನ್ನಾಗಿ ಸಿಗಲ್ಲ. ನಾವು ತರಿಸಿಲ್ಲ ಸ್ನೇಹಿತರೆ. ಅಮೌಂಟ್ ಹೋದ್ರೂ ಅಲ್ಲಿ ನಾನು ಚೆನ್ನಾಗಿರೋ ಮಾಲ್ ತರಿಸ್ಬೇಕಂತ ಮಾಡಿ ನೀವೆಲ್ಲ ಫೋಟೋ ಬಿಟ್ಟಿದ್ದು ಸ್ನೇಹಿತರೆ, ಯಾವುದೂ ನನ್ನ ಕಡೆ ಇಲ್ಲ. ನಿಮ್ಗೆ ಯಾವ ಥರ ಬೇಕು ಅಕ್ಕ ಈ ಥರ ತರಿಸಿ ಅಂತ ನೀವೆಲ್ಲ ಕೇಳಿದ್ರೆ ನಾನು ತರಿಸ್ಕೊಡ್ತೀನಿ ಸ್ನೇಹಿತರೆ. ಇವು ಒಂಥರ ಮೈಸೂರು ಕ್ರೇಪ್ ಸಿಲ್ಕ್ ನೋಡಿ, ಇವು ಬೇಕಾದ್ರೆ ಹೇಳಿ ಸ್ನೇಹಿತರೆ, ಮಸ್ತ್ ಅದ ನೋಡಿ. ಇವು ಒಂಥರ ಅದ ನೋಡಿ ಸ್ನೇಹಿತರೆ. ಇವು ಯಾವ ಗೊತ್ತಿಲ್ಲ, ಇವು ಕ್ವಾಲಿಟಿ ಚೆನ್ನಾಗಿದೆ ಸ್ನೇಹಿತರೆ, ಇವು ಸೂಪರ್ ಅದಾವೆ. ಇವು ರೇಟ್ ಬಂದು ಸ್ನೇಹಿತರೆ 1200 ರೂಪಾಯಿ ಐತೆ ನೋಡಿ. ಇದು ರೇಟ ನಿಮ್ಗೆ ಏನಾದರೂ ಬೇಕಾದ್ರೆ ಹೇಳಿ. ಫುಲ್ ಮೈಸೂರು ಕ್ರೇಪ್ ಸಿಲ್ಕ್ ರೀ, ಕ್ವಾಲಿಟಿ ಆಗಳಿತ್ತಲ್ಲ ಅದು ಸೇಮ್ ಡಿಸೈನ್ ಅನ್ಸುತ್ತೆ ರೀ, ಅದು ಕ್ವಾಲಿಟಿ ಬೇರೆ ಇದು ಕ್ವಾಲಿಟಿ ಬೇರೆ ರೀ. ನೋಡ್ತಿರ್ಬೇಕು ಎಲ್ಲ ಥರ ಕ್ರೇಪ್ ಒಳಗನೆ ನಮ್ಮ ಹೆಣ್ಮಕ್ಳಿಗೆಲ್ಲ ಇಷ್ಟ ಆಗುತ್ತಲ್ಲ, ಕ್ರೇಪ್ ಒಳಗನೆ ಬಿಡಿಸ್ಕೊಂಡು ಎಲ್ಲ ಥರ ಬಿಡಾಕತ್ತೀನಿ ನಿಮ್ಗೆ. ಯಾವ ಥರ ಇವು ನೋಡಿ, ರಾಯಲ್ ಬ್ಲೂ ವೈಟ್ ಬ್ಲೌಸ್, ಇದು ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಸ್ನೇಹಿತರೆ. ಇದು ಬೇಕಾದ್ರೆ ನಾನು ತರಿಸಿದ್ದಂದ್ರೆ ನಿಮಗೆ 1200 ರೂಪಾಯಿ ಹಚ್ತೀನಿ ನೋಡಿ. ರಾಯಲ್ ಬ್ಲೂ ಬೇಕಂದ್ರೆ ಹೇಳಿ ತರಿಸ್ತೀನಿ, ಯಾಕಂದ್ರೆ ನೀವು ತೊಗೋತೀನಿ ಅಂತ ತರಿಸ್ತೀನಿ ಸ್ನೇಹಿತರೆ. ಕಂಡಾಪಟ್ಟಿ ಹೆಚ್ಚಿನ ರೇಟ್ ಆಗುತ್ತೆ. ಇವು ನೋಡಿ ಸ್ನೇಹಿತರೆ, ಇವು 1250 ರೂಪಾಯಿ ನೋಡಿ. ಇವು ರಾಯಲ್ ಬ್ಲೌಸ್ ಇಲ್ಲ, ಆ ಕ್ವಾಲಿಟಿ ಫುಲ್ ಪೇವರ್ ಕ್ವಾಲಿಟಿ ಇದೆ, ಎಕ್ದಮ್ ಹೆವಿ ಕ್ವಾಲಿಟಿ ಅಂತಲ್ಲ ಆ ಥರ ಸ್ನೇಹಿತರೆ. ಪಲ್ಲು ನೋಡ್ತಿರ್ಬೇಕು ಎಷ್ಟು ಚೆನ್ನಾಗಿದೆ. ಇದು ಹೆಂಗಿದೆ ಸ್ನೇಹಿತರೆ ರೇಟ್ ಗೊತ್ತಿಲ್ಲ. ಇದು ಪಲ್ಲು ಇದು ನೋಡಿ ರಾಯಲ್ ಬ್ಲೂ ಮಸ್ತ್ ಸ್ನೇಹಿತರೆ. ಇದರ ರೇಟ್ ಇದು ನೋಡಿ, ಮತ್ತು ಅದಕ್ಕಿಂತ ಲುಕ್ ಐತೆ ನೋಡಿದ್ರೆ ಇದು ಮತ್ತು ಮಸ್ತ್ ಲುಕ್ ಐತೆ. ಇವು ನೋಡಿ ಸ್ನೇಹಿತರೆ, ಈ ಥರ ಏನೋ ಬೇಕಾ ನಿಮಗೆ? ಈ ಥರ ನನಗೇನು ಇಷ್ಟ ಆಗಲ್ಲ, ನಾನು ಚಾಯ್ಸ್ ಮಾಡಿಲ್ಲ. ನಾನು ಯಾವ ಥರ ಚಾಯ್ಸ್ ಮಾಡಂತ ನಿಮ್ಗೆ ಕೂಡ ಹೇಳ್ತೀನಿ, ನೀವು ಏನು ಚಾಯ್ಸ್ ಮಾಡತ್ತೆ ಸ್ನೇಹಿತರೆ. ತರಿಸಿಲ್ಲ. ನಾಳೆ 20 ಸೀರೆ ಬರುವುದವು. ಹುಬ್ಳಿ GST 20 ಸೀರೆಗೆ 699 ರೂಪಾಯಿ ಇಟ್ಟಾರೆ ಸ್ನೇಹಿತರೆ. GSTನೇ ರೀ. ನನಗೆ ಕೊರಿಯರ್ ಚಾರ್ಜು ಎಲ್ಲ ಅಪ್ಪ ದೇವ್ರೆ, ನನಗೆ ಭಾಳ ಕಾಸ್ಟ್ಲಿ ಅನಿಸಿದ್ದು ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ, ನೋಡ್ಕೊಂಡು ರೇಟ್ ಹಚ್ಚಿರ್ತೀನಿ. ಎಲ್ಲರೂ ರೆಸ್ಪಾನ್ಸ್ ಮಾಡಿ. ಕಷ್ಟಕ್ಕಾಗಲಂತಲ್ಲ, ನಿಮಗೂ ಚೆನ್ನಾಗಿ ಕಮ್ಮಿ ರೇಟ ಕ್ವಾಲಿಟಿ ಇರಬೇಕಂತ ನಾನು ಅನ್ಕೋತೀನಿ. ಇವು ಬಂದು 1000 ರೂಪಾಯಿ ಸ್ನೇಹಿತರೆ. ಯಾರಿಗಾದ್ರೂ ಬೇಕಾದ್ರೆ ಮಾರ್ಕ್ ಮಾಡಿ ಕಳಿಸಿ, ಇದ್ರಾಗ ಯಾವ್ದಾದ್ರು ಬೇಕಾದ್ರೆ ತರಿಸ್ಕೊಡ್ತೀನಿ ನಿಮಗೆ. ಫ್ರೀ ಶಿಪ್ಪಿಂಗ್ ಇರುತ್ತೆ, ಆಲ್ ಇಂಡಿಯನ್ ಕೊರಿಯರ್ ಇರುತ್ತೆ. ಇದು ಬನಾರಸ್ ಒಳಗೆ ಬರ್ತವೆ, ಹೆಂಗೆ ಬರ್ತವೆ ಇದ್ರ ಅಷ್ಟೊಂದು ನನಗೆ ಗೊತ್ತಿಲ್ಲ. ಈ ಸೀರೆ ನಿಮಗೊಂದು ಮೆಮೊರಿ ಬರ್ತಿರಬೇಕು ನೋಡಿ ಸ್ನೇಹಿತರೆ. ಸಖತ್ ಇವು ಈ ಥರ ತರಿಸಿ ನೋಡಿ. ಇದ್ರಾಗ ಯಾವ್ದಾರು ಬೇಕಾದ್ರೆ ಟೀಶರ್ಟ್ ಹೊಡೀರಿ. ಇದು ನೋಡಿ ಪಲ್ಲು ನೋಡಿ, ನಾ ತರಿಸಿದ್ರೆ ಪಲ್ಲು ರೀ ಇದು ನೋಡಿ. ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ. ನನ್ನ ಯಾಕಂದ್ರೆ ನನಗೆ ನೋಡಿ ಇದು ಒಂಥರ ಡಿಸೈನ್ ಇದೆ, ಇದೇ ತರಿಸಿದ್ದು ನಾನು, ಇದೇ ಸೇಮ್ ಇದೆ ತರಿಸಿದ್ದು ಸ್ನೇಹಿತರೆ. ನೋಡಿ ಪಲ್ಲು ಯಾವ ಥರ ಇದೆ, ಸಖತ್ ಸ್ನೇಹಿತರೆ. ಪಲ್ಲುನು ಬಿಡಿಸ್ಕೊಂಡಿನಿ, ವಿಡಿಯೋ ಬಿಡಿಸ್ಕೊಂಡಿನಿ ಸ್ನೇಹಿತರೆ ಅವ್ರ ಕಡೆ. ಯಾಕಂದರೆ ನಮ್ಮ ಕಸ್ಟಮರಿಗೆ ಮೋಸ ಮಾಡಬಾರ್ದು. ನಾನು ಮೋಸ ಹೋದ್ರೆ ನಿಮಗೂ ಮೋಸ ಮಾಡೋ ಟೈಮ್ ಬರ್ತೈತಿ. ನಾನೇ ಮೋಸ ಹೋಗ್ಬಾರ್ದು ಅಂತ ಆಲ್ಮೋಸ್ಟ್ ಇವೊಂಥರದ ಸ್ನೇಹಿತರೆ ಇವ್ನು ಬುಕ್ ಮಾಡಿಲ್ಲ ನಾನು, ಆ ಥರ ಬುಕ್ ಮಾಡೀನಿ. ಇವು ಯಾಕೋ ನಾನು ಡಿಸೈನ್ ಸಾಕತ್ತೈತೆ. ಸಿಂಪಲ್ ಇರಬೇಕು, ಲುಕ್ ಇರಬೇಕು ಸ್ನೇಹಿತರೆ. ನೋಡೋಣ ಒಂಥರ ಲುಕ್ ಹೆವಿ ಲುಕ್ ಇರ್ಬೇಕು ನೋಡಿ. ಇವು ನೋಡಿ ಸ್ನೇಹಿತರೆ 1000 ರೂಪಾಯಿ ಒಳಗೆ ಕಲೆಕ್ಷನ್ ತೋರ್ಸಾಕತ್ತೀನಿ ನಾನು. ಅವ್ರು ವಿಡಿಯೋ ಮಾಡಿ ಕಳ್ಸ್ಯಾರ ಅಂಗಡಿಯಾರ. ಈ ಥರ ನೋಡಿ, ನಾನು ಯಾವುದು ತಂದಿಲ್ಲ ಸ್ನೇಹಿತರೆ. ಇದ್ರಾಗ ನಾನು ಯಾವ ತಂದಿನಂತೂ ನಿಮಗೆಲ್ಲ ಕ್ಲಿಯರಾಗಿ ಹೇಳೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ, ಅರ್ಥ ಆಗಲ್ಲ ನಿಮಗೆ. ವಿಡಿಯೋ ಸ್ಕಿಪ್ ಮಾಡ್ತೀರಿ, ಕನ್ಫ್ಯೂಸ್ ಮಾಡ್ಕೊಂಡು ಅಕ್ಕ ಬರ್ಗ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬಿಡ್ತೀರಿ. ಯಾಕಂದ್ರೆ ನಮ್ಮ ಕಡೆ ಇರೋದಿಲ್ಲ ಅದು. ನಿಮ್ಗೆ ಬೇಕಂದ್ರೆ ಅಮೌಂಟ್ ಹಾಕಿದ್ರೆ ಅಂಗಡಿ ಕಡೆ ಕೇಳಿ ತರಿಸ್ಕೊಡ್ತೀವಿ ಸ್ನೇಹಿತರೆ, ಅಷ್ಟೇ ನೋಡಿ, ಏನು ಮೋಸ ಇಲ್ಲ. ಇದು 1000 ರೂಪಾಯಿ ಫುಲ್ ಹೆವಿ ಕ್ವಾಲಿಟಿ ರೀ, ಮಸ್ತ್ ಐತೆ ರೀ. ಮೆತ್ತಾಗ ನೋಡಿ ಬಿಸಿ ತೋರ್ಸ್ಯಾರ ಶರಗದು. ಇವಕ್ಕೊಳಗೆಲ್ಲ ಕಲರ್ ಬರ್ತಾವ್ರಿ, ಬೇಕಾದ ತೊಗೋರಿ. 1000 ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ, ಆಲ್ ಇಂಡಿಯನ್ ಕೊರಿಯರು. ಮತ್ತು ಸ್ನೇಹಿತರೆ ಕೇಳ್ತೀರಿ, ಅಕ್ಕ ನಂದು ಹೊರಗಿನ ದೇಶ ಇದೆ, ಅಕ್ಕ ನಂದು ಇದು ಇದೆ ಅಂತ ಕೇಳ್ತಿರ್ತೀರಿ. ಹಂಗೇನಿಲ್ಲ, ಎಲ್ಲರಿಗೂ ಕಳಿಸ್ಕೊಡ್ತೀನಿ. ಕುಷ್ಟಿಗೆಯರು ಒಬ್ಬರು ಮನೆ ಕೇಳಕತ್ತೀರಿ, ಹೊರಗಿನ ದೇಶಕ್ಕೇ ಪಾರ್ಸಲ್ ಹೋಗೈತೆ, ಮಹಾರಾಷ್ಟ್ರ ಎಲ್ಲ ಹೋಗೈತೆ ಸ್ನೇಹಿತರೆ. ಕುಷ್ಟಿ ಬರಲಾ ಸಿಸ್ಟರ್ ಅಂತಂದೆ. ಮತ್ತು ಅವರು 3 ಅಮೌಂಟ್ ಹಾಕಿದರು, ಮತ್ತು ಅಡ್ರೆಸ್ ಹಾಕಿದರು. ಬರಿಬೇಕು ರೀ, ಮಂಗಳವಾರ ದಿನ ಪಾರ್ಸಲ್ ಕಳಿಸ್ಬೇಕು. ಆದ್ರೆ ಸ್ನೇಹಿತರೆ ನಾನು ಹೇಳ್ಬೇಕಂದ್ರೆ ಎಷ್ಟು ಆರ್ಡ್ರ್ ಬರೋಕತ್ತವಲ್ಲ ಅಷ್ಟು ನಾನು ಬಿಜಿ ಆಗಿಬಿಟ್ಟೀನಿ. ಫುಲ್ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಜೀವನ ಅನ್ನೋದು ಭಾಳ ಕಷ್ಟ ಇದೆ. ಒಬ್ಬರೇ ಮನೆ ನಡೆಸ್ಬೇಕು ಅನ್ನೋದು ಕಷ್ಟ ಇದೆ. ಇಷ್ಟು ಕಷ್ಟಪಟ್ಟರು ಏನೋ ಸಾಗ್ತಾ ಇಲ್ಲ ಜೀವನ. ಇನ್ನು ಕಷ್ಟಪಡ್ಲಿಕ್ಕೆ ಹಂಗೆ ಸ್ನೇಹಿತರೆ. ಕುಂತ್ಕೊಂಡು ತಿಂತೀನಿ ಅಂದ್ರೆ ಕೂಳ್ಬಾಳನೂ ಸಾಲಲ್ಲ ಸ್ನೇಹಿತರೆ. ಹಿರಿಯರು ಅಂತಾರೆ, ಕುಂತು ತಿಂದ್ರೆ ಕೂಳ್ಬಾಳನೂ ಸಾಲಲ್ಲ ಅಂತ್ರಿ.
ಕುಳ್ಬಾನ ಏನು ಅಂತಾರೆ ಕುಳ್ ಅವಾಗೆಲ್ಲ ಹಿಂದಕ್ಕೆ ಹಿರಿಯರು ಯುಗಾದಿ ಒಳಗೆ ಕುಳ್ಬಾನ ಅಂತ ಅಂತಿದ್ರು ಸ್ನೇಹಿತರೆ. ನಾನು ಅದು ಮಾತಿ ಬಂತು ಹೇಳಿದೆ, ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಹಂಗೆ ಮಾತಾಡ್ತಿರ್ತೀನಿ ವಿಡಿಯೋದಲ್ಲಿ. ಏನು ನನಗೇನು ಬರುತ್ತೆ ಅದು ನನ್ನ ಮನಸ್ಸಿನಾಗ ಇದ್ದಿದ್ದು ಹೇಳ್ಬಿಡ್ತೀನಿ ಸ್ನೇಹಿತರೆ. ಹಿಂದೊಂದು ಮುಂದೊಂದು ಹೊರಗೊಂದು ಒಳಗೊಂದು ಮಾತಾಡೋದು ನನಗೆ ಗೊತ್ತಿಲ್ಲ. ಏನಿದ್ರು ರೋಕ್ ಮಾಡೋದು ಕೂಡ ಸ್ನೇಹಿತರೆ. ಯಾಕಂದರೆ ಎಲ್ಲ ನಮ್ಮ ಕಸ್ಟಮರಿಗೆ ಗೊತ್ತಾಗಬೇಕು. ಯಾಕಂದರೆ ಯಾರೂ ಮೋಸ ಹೋಗಬಾರ್ದು. ಯಾಕಂದರೆ ಹಳ್ಳಿ ಕಡೆ ಹೆಣ್ಮಕ್ಳಿಗೆಲ್ಲ ಸೀರೆ ಇಷ್ಟ ಆಗಿರ್ತಾವೆ. ರೇಟ್ ನೋಡಿ ಆನ್ಲೈನ್ 1800 1900 ರೇಟ್ ಇರ್ತೈತಿ. ಮತ್ತು ತೊಗೊಳೋದು ಹೆಂಗಪ್ಪ ಅಂತ ಚಿಂತೆ ಮಾಡ್ತಿರ್ತೀವಿ. ನನ್ನ ಕಡೆ ಎಲ್ಲ ಹೆಣ್ಮಕ್ಳಿಗೆ ನನಗೆ ಅಷ್ಟೊಂದು ಯಾವ ಥರ ಹೇಳ್ಬೇಕಂತ ಗೊತ್ತಾಗಲ್ಲ. ಬಟ್ ನಮ್ಮ ಹಳ್ಳಿ ಹೆಣ್ಮಕ್ಳಲ್ಲಿ ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಫೇವ್ರೇಟ್ ಸೀರೆ ಅಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ ಸ್ನೇಹಿತರೆ. ಅವರಿಗೆಲ್ಲ ಯೂಸ್ ಆಗಲಿ ಅಂತ ನಾನು ಅದಕ್ಕೆ 100 ಅಂಗಡಿ ಅಡ್ಡಾಡಿ 100 ಕಲೆಕ್ಷನ್ ಫೋಟೋ ಬಿಡಿಸ್ಕೊಂಡು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಮಾಡಾಕತ್ತೀನಿ. ಇಲ್ಲಿ ದೇವ್ರು ಬಂದವ ಸ್ನೇಹಿತರೆ, ಸ್ವಲ್ಪ ವಿಡಿಯೋ ಮಾಡ್ಕೊಂಬರ್ಲೇನಂತ ಮಾಡಿ ಸ್ನೇಹಿತರೆ. ಮತ್ತು ಟೋಟಲಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಅಂದ್ರೆ ಸೀರೆ ಮತ್ತು ಪಂಚ ಪ್ರಾಣ ಸ್ನೇಹಿತರೆ. ನಾನು ಹುಡ್ಕೊಂಡು ಹೇಳ್ತೀನಿ, ನನಗೆ ಇವಾಗೆಲ್ಲ ಉಟ್ಕೊಳಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೀರೆ ಒಳಗೆ. ಬೇಕಾದ ಥರ ಸೀರೆ ಇಲ್ಲರಿ, ಇದು ಉಟ್ಕೋಬೇಕು ಅನ್ನೋ ಆಸೆ ಇಲ್ಲ. ಆದ್ರೆ ಎಲ್ಲರಿಗೂ ನನ್ನ ಥರ ಭಾವನೆ ಇಲ್ಲ ಸ್ನೇಹಿತರೆ. ಎಲ್ಲರಿಗೂ ಉಡಬೇಕು ತೊಡಬೇಕು ಅನ್ನೋ ಆಸೆ ಇರುತ್ತೆ. ಜೀವನದಲ್ಲಿ ಏನೋ ಒಂಥರ ಒಂದು ಮೆಟ್ಟಿಗೆ ಚೆನ್ನಾಗಿರಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಅದಕ್ಕೆ ನಾವು ಉಟ್ಕೊಳಿಕ್ಕಾರ ಏನಾಯಿತು, ನಾವು ನನ್ನಂಥ ಹೆಣ್ಮಕ್ಳು ಉಡೋರಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಕೊಡಬೇಕಂತಲೇ ನಾನು ಇಷ್ಟೆಲ್ಲ ಹೊರಡಾಕತ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ಇದೆ, ನಿಮ್ಮೆಲ್ಲರ ಪ್ರೀತಿ ಇದೆ. ಇನ್ನೂ ಹೆಚ್ಚು ಬೆಳಿಬೇಕನ್ನೋ ಆಸೆ ಕೂಡ ಇದೆ ಸ್ನೇಹಿತರೆ. ಆದರೂ ಇದೇ ಥರ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಪ್ರೀತಿ ಬೇಕು. ಒಂದಿಷ್ಟು ವಿಡಿಯೋಕ್ಕೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ನೋಡಿ ಸ್ನೇಹಿತರೆ, ಇವಾಗ ಹೇಳ್ತೀನಿ ಎಷ್ಟೆಲ್ಲ ವೆರೈಟಿ ಕಲೆಕ್ಷನ್ ಅಲ್ಲ. ಮೈಸೂರು ಸಿಲ್ಕ್ನಾಗೆ ಬ್ಯಾಡ್ದವ್ರಿ. ಮೈಸೂರು ಸಿಲ್ಕು, ಮೈಸೂರು ಕ್ರೇಪ್ ಸಿಲ್ಕ ಮತ್ತು ಸೆಮಿ ಸಿಲ್ಕ ಎಲ್ಲ ಥರ ಕ್ವಾಲಿಟಿ ಇದ್ರಾಗ ಕುಡಿಯವು. ಇದ್ರಾಗ ಯಾವ್ಯಾವ ಸೆಮಿ ಸಿಲ್ಕ್ ಅದ, ಯಾವ ಮೈಸೂರು ಸಿಲ್ಕ್ ಅದ ಅಂತ ನಿಮ್ಗೇನಾದರೂ ಒಂದು ಸ್ವಲ್ಪ ಐಡಿಯಾ ಬಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಲ್ಲ ಥರ ಸೀರೆಗಳು ಸ್ನೇಹಿತರೆ. ಇವಾಗ ಏನು ಟ್ರೆಂಡಿಂಗ್ ಸೀರೆಗಳು ಇಲ್ಲಿ ಅದಾವ ಅಂತಲೇ ಹೇಳ್ಬೋದು. ಯಾಕಂದ್ರೆ 100 ಬಟ್ಟೆ ಅಂಗಡಿ ಫೋನ್ ಹಚ್ಚಿನಂತ ನಿಮ್ಮ ಮುಂದೆ ವಿಡಿಯೋದಾಗ ಹೇಳ್ತಿದ್ದೆ. 100 ಬಟ್ಟೆ ಅಂಗಡಿ ಫೋನ್ ಹಚ್ಚಿ 100 ಬಟ್ಟೆ ಅಂಗಡಿ ಫೋಟೋ ಬಿಡಿಸ್ಕೊಂಡು ಅವ್ರಿಗೂ ಮಾತಾಡಿ ಎಷ್ಟು ರೇಟು ಎಲ್ಲ ಕೇಳ್ಕೊಂಡ್ರು ವೇಸ್ಟ್ ಸ್ನೇಹಿತರೆ. ಆದರೆ ನನಗೆ ರೇಟ್ ಪುರಾಡ್ಸವಲ್ದು. ಯಾಕಂದರೆ ಸಿಕ್ಕಾಪಟ್ಟೆ ರೇಟ್ ಅದಾವು ನೋಡಿ. ವೇಸ್ಟ್ ಚಂದ ಸ್ನೇಹಿತರೆ. ಪಿಕೋಕ್ ದಡಿ ಸ್ನೇಹಿತರೆ. ಪಿಕಾಕ್ ಅಂದರೆ ನವಿಲಲ್ಲ ಸ್ನೇಹಿತರೆ. ನನಗೂ ಅವ್ರು ಅಂದಿದ್ದು ರೀ ಪಿಕಾಕ್ ದಡಿ ಇದು ಅಂತೇಳಿ. ಅವ್ರು ಅಂದಿದ್ದು ನೋಡಿ ನಾನು ಅನ್ನೋದು ಸ್ನೇಹಿತರೆ. ಸ್ವಲ್ಪ ಇಲ್ಲಿ ಊರ ಬಂದ ಜಾತ್ರೆ ಗದ್ಲು ರೀ, ಅದಕ್ಕೆ ವಾಯ್ಸ್ ಓವರ್ ಕೊಡಾಗ ಅವ್ರ ದನಿ ಎಲ್ಲ ಕೇಳೈತೆ. ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಯಾಕಂದ್ರೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ವಾಯ್ಸ್ ಓವರ್ ಕೊಟ್ಟು ಎಲ್ಲ ಇವು ಸೆಟ್ ಮಾಡಲೇಬೇಕು. ವಿಡಿಯೋ ಎಡಿಟಿಂಗ್ ಮಾಡೋಕತ್ತೀವಿ ಅಂದರೆ ಯಾವುದೇ ಇರಲಿ ಅದನ್ನ ಅರ್ಧಂಬರ್ಧ ಕುಂದಿಸಿರ ಅಷ್ಟೊಂದು ಸರಿ ಅನಿಸಲ್ಲ ನೋಡಿ ಸ್ನೇಹಿತರೆ. ಇವು ಎಷ್ಟು ಚಂದ ಅವ್ರಿ. ಆದ್ರೆ ಅಡ್ಡ ಲೈನ್ ಬಂದು ಗೆಳೆ ಬಂದು ಕೆಡ್ಸ್ಯಾವಂತಲೇ ಅನ್ಬೋದು ರೀ. ಅಡ್ಡ ಲೈನ್ ಇರ್ಲಿಕ್ಕೆ ಇವನ್ನೇ ಆರ್ಡ್ರ್ ಮಾಡ್ಬೇಕಂತ ಮಾಡಿದ್ದೆ. ಅಡ್ಡ ಲೈನ್ ಬಂದವು. ಇವು ಎಷ್ಟು ಸಕ್ಕತ್ ನೋಡಿ. ಕಾಂಟ್ರಾಸ್ಟ್ ಬ್ಲೌಸ್ ಅದಾವು. ಕಾಂಟ್ರಾಸ್ಟ್ ಬ್ಲೌಸ್ ಇದ್ವು ಇನ್ನೂ ಇಷ್ಟ ಸಿಕ್ಕಾಪಟ್ಟೆ ಮಾರ್ತಾವು. ಇವೆಲ್ಲ ಇಲ್ಕಲ್ ಸೀರೆಗಳು ನೋಡಿ ಸ್ನೇಹಿತರೆ. ಇವು ಯಾರಿಗೂ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇವು ರಾಯಲ್ ಬ್ಲೂ ಸೀರೆ ಮಾತ್ರ ಸಕ್ಕತ್ ವೈರಲ್ ಆಗೈತೆ ರೀ. ಹೆಣ್ಮಕ್ಳು ಹುಚ್ಚಿಡ್ಸೈತೆ ಅಂತಲೇ ಹೇಳ್ಬೋದು. ರಾಯಲ್ ಬ್ಲೂ ನೋಡಿ. ಇದು ಎಲ್ಲ ರಾಯಲ್ ಬ್ಲೂ ವೈಟ್ ಬ್ಲೌಸ್, ರಾಯಲ್ ಬ್ಲೂ ಸೀರೆ ಮಸ್ತ್ ಸ್ನೇಹಿತರೆ. ನೋಡಿ ನೋಡ್ತಿರ್ಬೇಕು. ನಿಮಗೆ ಯಾವ ಥರ ಬೇಕಂತ ನೀವು ಹೇಳಿದ್ರಂದ್ರೆ ಆ ಥರ ಸೀರೆ ತರಿಸ್ತೀನಿ ರೀ. ಆದ್ರೆ ಎಷ್ಟು ಮಂದಿ ಭಾಳ ಕೇಳ್ತೀರಿ ಆ ಸೀರೆ ತರಿಸಿ ನೋಡಿ. ಕಮೆಂಟಿ ಮ್ಯಾಲ ತರಿಸ್ಬೇಕಂತ ಮಾಡೀನಿ ಸ್ನೇಹಿತರೆ. ನನಗೆ ಗೊತ್ತಾಗಲ್ಲ. ನೀವು ಇಷ್ಟು ಮಂದಿ ರಾಯಲ್ ಬ್ಲೂ ತರ್ಸಕ್ಕೆ ತೊಗೋತೀನಿ ಅನ್ನಂಗಿದ್ರೆ ಕಮೆಂಟ್ ಹಾಕಿ. ಇಲ್ಲಿಕ ಸೂಪರ್ ಸೀರೆಗಳು ಅಂತ ಹಾಕಿಬಿಡಿ ಸ್ನೇಹಿತರೆ. ಯಾಕಂದ್ರೆ ನಾನು ತರ್ಸಕ್ಕೆ ಒಂಥರ ಐಡಿಯಾ ಸಿಗುತ್ತೆ. ಮತ್ತು ತಂದು ಮಾರ್ಲಿಕ್ಕಂದ್ರೆ ನನಗೂ ಎಲ್ಲ ಹೊಡೆದು ಕುಂದಿರುತ್ತೆ. ಯಾಕಂದ್ರೆ ಸಾಲ ಸೂಲ ಮಾಡಿ ಬಟ್ಟೆ ತರಿಸೋದು ಭಾಳ ಕಷ್ಟ ಇದೆ. ಇವು ಎಲ್ಲ ಮಿಂಚಿನೊಳಗೆ ನಮ್ಮೆಲ್ಲ ವ್ಯೂವರ್ಸ್ಗಳು ಉಡಲ್ಲ. ಇಂಥವೆಲ್ಲ ಟ್ರೆಂಡ್ ಆಗ್ಯಾವ್ರಿ. ನಾನು ಕೂಡ ತಂದು ಮಾರೀನಿ. ಇವು ಟ್ರೆಂಡಿಂಗ್ ಎಲ್ಲ ಟ್ರೆಂಡಿಂಗ್ ಸೀರೆ ನೋಡಿ ಸ್ನೇಹಿತರೆ. ಇದ್ರಾಗ ಯಾವ ಟ್ರೆಂಡ್ ಇಲ್ಲ ಅನ್ನಲ್ಲ, ಎಲ್ಲವೂ ಟ್ರೆಂಡಿಂಗ್ ಸೀರೆ ಮಸ್ತ್ ಸ್ನೇಹಿತರೆ. ಎಲ್ಲ ಸೀರೆಗಳು ಇವಕ್ರೊಳಗೆ ಯಾವುದಾದ್ರೂ ಬೇಕಾದ್ರೆ ನೀವು ಹೇಳಿ. ಆದರೆ 1 ಪೀಸ್ 2 ಪೀಸ್ ತರೋಕೆ ಕಷ್ಟ ಆಗುತ್ತೆ. ಒಂದು 10 ಮಂದಿ ಎಲ್ಲ ಆರ್ಡ್ರ್ ಕೊಟ್ಟರೆ ಅಂದ್ರೆ 10 ಪೀಸ್ ತರಿಸ್ಕೊಡ್ಬೋದು. ಅದಕ್ಕೆ ಹೇಳೋದು ಸ್ನೇಹಿತರೆ. ಈ ಥರ ಸೀರೆಗಳು ತಂದು ಮಾರೀನಿ ರೀ. 1500 ರೂಪಾಯಿಗೆ 2 ಮೈಸೂರು ಸಿಲ್ಕ್ನಾಗ ಆದ್ರೆ ಫುಲ್ ಹವಾ ನೋಡಿ ಸ್ನೇಹಿತರೆ. ಫುಲ್ ಹವಾನೂ ಆಯಿತು, ಫುಲ್ ಖಾಲಿ ಆಯಿತು. ಅಂಗಡಿಯಾಗೂ ಮಾಲ್ ಖಾಲಿ ಆಗಿ ಸ್ನೇಹಿತರೆ. ಸಕ್ಕತ್ತಿದ್ದು ರೀ. ಇವು ಕ್ವಾಲಿಟಿನೂ ಹಾಗೆ ಇದ್ದು ರೀ. ಚೀಪ್ ಆ್ಯಂಡ್ ಬೆಸ್ಟ್ ಅಂತಾರಲ್ಲ ಆ ಥರ ಇದ್ದು ನೋಡಿ ಸ್ನೇಹಿತರೆ. ಸುಳ್ಳು ಹೇಳಲ್ಲನು. ಇವು ನೋಡಿ ಇವು ಥರ ಡಿಸೈನ ಎಲ್ಲ ಥರ ನಾನು ಸೀರೆಗಳು ಫೋಟೋ ಹಾಕಾಕತ್ತೀನಿ ನಿಮ್ಗೆ. ನಾ ತಂದು ಮಾರಿದ್ದು ತರಿಸು ಎಲ್ಲ ನಿಮಗೂ ಒಂಥರ ಐಡಿಯಾ ಬರ್ತಲ್ಲ ಯಾವ ಥರ ತರಿಸಿ ಚೆನ್ನಾಗಿರುತ್ತೆ ಅಕ್ಕ ಅಂತ.
ಇದು ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡಕತ್ತೀವಿ ಸ್ನೇಹಿತರೆ. ಇಲ್ಲಿಗ ಅಷ್ಟು ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡೋದು ತುಂಬ ಕಷ್ಟ ಇದೆ. ನಾನು ಮಾತಾಡ್ಕೋತ ವಿಡಿಯೋ ಮಾಡ್ತಿಲ್ಲ, ಕಷ್ಟ ಅನ್ಸಲ್ಲ. ಇವು ಎಲ್ಲ ವೈರಲ್ ಆಗ್ಯಾವ್ರಿ. ಸಿಗ್ತಾಯಿಲ್ಲ ಸ್ನೇಹಿತರೆ ಈ ಥರ ಸೀರೆಗಳು ಸಿಗ್ತಾಯಿಲ್ಲ ಸ್ನೇಹಿತರೆ. ಬುಕ್ಕಿಂಗ್ 30 ಕೊಡ್ಬೇಕಾದ್ರೆ ಸಿಗ್ತಾಯಿಲ್ಲ. ಭಾಳ ಮಂದಿ ಕೇಳಾಕತ್ತೀರಿ, ಸಿಗ್ಲಾರು ಏನು ಮಾಡೋಕೆ ಸ್ನೇಹಿತರೆ. ಇವು ಗೋಲ್ಡನ್ ಸೀರೆ ಸ್ಟೋನ್ ಬಂದಾವ್ರಿ. ಬೇಕಾದ್ರೆ ಹೇಳ್ರಿ ಸ್ನೇಹಿತರೆ. ಇವಕ್ಕರಾಗ ಯಾವುದಾದ್ರು ಸ್ಟೋನ್ ಸೀರೆ ಬೇಕಾದ್ರೆ ಹೇಳಿ. ಮತ್ತು ಇವು ಎಲ್ಲ ನೋಡಿ ಆನೆ ಬಾರ್ಡ್ರು ಸೀರೆ ಭಾಳ ರೇಟ್ ಅದ ಸ್ನೇಹಿತರೆ. ಒಬ್ಬೊಬ್ರು ಯೂಟ್ಯೂಬ್ನಾಗ ಭಾಳ ಕಮ್ಮಿ ಹೇಳ್ತಾರೆ. ಅವು ಯಾವ ಥರ ಕ್ವಾಲಿಟಿ ಅದಾವ ಗೊತ್ತಾಗ್ತಾಯಿಲ್ಲ. ಇಲ್ಲಿ ರೇಟ್ ಮಾತ್ರ ಜಾಸ್ತಿ ಹೇಳ್ತಾರೆ ಸ್ನೇಹಿತರೆ. ಕ್ವಾಲಿಟಿ ಬೆಸ್ಟ್ ಇರ್ಬೇಕು ರೀ. ಸುಮ್ಮನೆ ರೇಟ್ ರೊಕ್ಕ ನೋಡ್ಬಾರ್ದು ರೀ. ಯಾಕಂದ್ರೆ ರೊಕ್ಕ ಜಾಸ್ತಿ ಆದ್ರೆ ಅಲ್ಲಿ ಕ್ವಾಲಿಟಿ ಇತ್ತಂದ್ರೆ ವ್ಯೂವರ್ಸ್ಗಳು ಆಯ್ತು, ನಮ್ಮ ಬಟ್ಟೆ ಗಿರಾಕಿ ಆಯ್ತು ಎಲ್ಲ ಹುಡ್ಕೊಂಬರ್ತಾರೆ ಸ್ನೇಹಿತರೆ. ನಾವೇನು ಚೀಪ್ ಏನು ಇರಬೇಕು, ಬೆಸ್ಟ್ ಕ್ವಾಲಿಟಿ ಇರ್ಬೇಕು ಸ್ನೇಹಿತರೆ. ಆ ಥರ ಅನ್ನಕ್ಕೆ ಇವೆಲ್ಲ ಮೈಸೂರು ಸಿಲ್ಕ್ನಾಗೆ ಡಿಸೈನ್ ಬಂದ ನೋಡಿ ಸ್ನೇಹಿತರೆ. ಎಷ್ಟು ಚಂದ ಅದಾವು, ಸಖತ್ತಲ್ಲ ಸ್ನೇಹಿತರೆ. ಒಂದಕ್ಕಿಂತ ಒಂದು. ನಿಮಗೆಲ್ಲ ಏನು ಅನಿಸ್ತು ಏನಿಲ್ಲ ಅಂತ ಕಮೆಂಟ್ ಹಾಕಿ. ಸೀರೆಗಳೆಲ್ಲ ಫೋಟೋ ನೋಡ್ಕೊಂಬನ್ನಿ. ಒಂದು ಸ್ವಲ್ಪ ಮ್ಯೂಜಿಕ್ ಸ್ಟೋನ್ ಹಾಕ್ತೀನಿ. ಒಂದು ಲಾಸ್ಟಿಗೆ ಸೀರೆ ಹಾಕ್ತೀನಿ ಸ್ನೇಹಿತರೆ. 2,500 ರೂಪಾಯಿ ನೋಡಿ. 2,500 ರೂಪಾಯಿ ಅಲ್ಲೇ ಅಮೌಂಟ್ ಬಿದ್ರೆ ನಾ ಮಾರೋದು ಹೆಂಗೆ? ಭಾಳ ಕಾಸ್ಟ್ಲಿ ಇದಾವ್ರಿ. ಯಾಕಂದ್ರೆ ಕ್ವಾಲಿಟಿ ಮ್ಯಾಗಿರ್ತಾವೆ. ನಾನು ಅನ್ನೋಕ್ಕೆ ತಪ್ಪಾಗುತ್ತೆ, ಆದ್ರೆ ಅವನು ಇಷ್ಟು ನಿಮ್ಗೆ ಶೇರ್ ಮಾಡಿಬಿಡ್ತೀನಿ. 2,500 ರೂಪಾಯಿ ಅಲ್ಲಿ ಬಿದ್ರೆ ನಾ ಮಾರೋದು ಎಷ್ಟು ಸ್ನೇಹಿತರೆ? ಇಲ್ಲಿ ಮಾರೋದು ಎಷ್ಟು ಹೇಳಿ? ಆದ್ರೆ ಸೀರೆ ಮತ್ತು ನೋಡ್ರಿ ಮತ್ತು ಸಖತ್ತು. ಅವಕೂರ ಒಂದು ಪೀಸ್ ಬೇಕಂದ್ರೆ ನೀವು ತರಿಸ್ಕೊಡ್ತೀನಿ 2,500 ರೂಪಾಯಿದಾಗ. ಯಾಕಂದ್ರೆ ನನಗೇನು ಬೇಡ, ಬಿದ್ದ ರೇಟಿಗೆ 2,500 ರೂಪಾಯಿ ಬಿದ್ದ ರೇಟಿಗೆ ತರಿಸ್ಕೊಡ್ತೀನಿ. ಆದ್ರೆ ಕ್ವಾಲಿಟಿ ಫುಲ್ ರೇಷ್ಮೆ ಇದ್ದಿರಬೇಕು ಸ್ನೇಹಿತರೆ. ದಡಿ ಸೀರೆಯಾಗ ರೇಷ್ಮೆ ಇದ್ದಿರಬೇಕು. ಮೈಸೂರು ಕ್ರೇಪ್ ನೋಡಿ. ಇವು ಎಲ್ಲ ಅಡ್ಡ ಬಾರ್ಡ್ರು ಬಂದು ಕೆಡಿಸ್ಬಿಟ್ಟಾವ ಸ್ನೇಹಿತರೆ. ಇದು ಭಾರಿ ಸೂಪರ್ ನೋಡಿ, ಸಖತ್ತ ಸ್ನೇಹಿತರೆ. ಆದರೆ ಯಾವ ತೊಗೋತಿ ಯಾವ ಬಿಡ್ತೀವಿ ಗೊತ್ತಿಲ್ಲ. ಇವು ಸಖತ್ತ ಸ್ನೇಹಿತರೆ. ರೇಟ್ ಸ್ವಲ್ಪ ಕಾಸ್ಟ್ಲಿ ಅದಾವು, ಏನು ಮಾಡೋಕ್ಕಾಗಲ್ಲ. ಇವು ಕಾಸ್ಟ್ಲಿ ನೋಡಿ. ಮೈಸೂರು ಕ್ರೇಪ್ನಾಗ ರೀ ಇವು ರೇಟ್ ಎಲ್ಲ 1,350 ರೂಪಾಯಿ ತೊಡಿದ ರೇಟ್. ಈ ಕೂಡ ಒಂದೊಂದು ಪೀಸ್ ಬೇಕಂದ್ರೆ ಹೇಳಿ ತರಿಸ್ಕೊಡ್ತೀನಿ. ಈಗೆಲ್ಲ ಗೀರು ಮೈಸೂರು ಕ್ರೇಪ್ನಾಗ ಸಿಗ್ತಾವಲ್ಲ, 1,350 ರೂಪಾಯಿ ನೋಡಿ. ಇವು ನಾಲ್ಕೇನು ತರಿಸಿಲ್ಲ, ಅಂಗಡಿ ಹೊತ್ತಿಂತ ತರಿಸ್ಕೊಡ್ತೀನಿ ನಿಮ್ಗೆ. ಬಂದು ತಲುಪ್ತಾವೆ ಸ್ನೇಹಿತರೆ. ಒಂದು ಪೀಸ್ ಬೇಕಂತ ತರಿಸ್ಕೊಡ್ತೀನಿ. ಮತ್ತು ಅವು ಲಾಸ್ಟ್ ಏನು ಸೀರೆಗಳು ಫೋಟೋ ಹಾಕ್ತಿಲ್ಲ ಅವು 2,500 ರೂಪಾಯಿ. ಅದ್ರಾಗ ಒಂದು ಪೀಸ್ ಬೇಕಂತ ತರಿಸ್ಕೊಡ್ತೀನಿ ಸ್ನೇಹಿತರೆ. ಸಖತ್ತಾಗಿರ್ತಾವೆ ಸೀರೆಗಳು, ಮಸ್ತ್ ನೋಡಿ. ನಿಮ್ಗೆ ಬೇಕಾದ್ರೆ ಆರ್ಡ್ರ್ ಕೊಡಿ, ತೊಗೊಳ್ಳಿ. ಸೂಪರ್ ಇರ್ತಾವೆ. ಆದರೆ ಇವು ಹೆಂಗದಾವೆ ಗೊತ್ತಿಲ್ಲ ಸ್ನೇಹಿತರೆ. ಇವು ರೇಟ್ ಕಾಸ್ಟ್ಲಿ ಅದ, ಆದ್ರೆ ಕ್ವಾಲಿಟಿನ ಅದು ತಕ್ಕೈತಂದ್ರೆ ಚಲೋ. ಇಲ್ಲಿಕ್ಕಂದ್ರೆ ಒಂಥರ ಹಾಳಾಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮ್ಯೂಜಿಕ್ ಕೊಡ್ತೀನಿ, ನೋಡ್ಕೊಂಬನ್ನಿ.